ಶಾಸಕ ಇಕ್ಬಾಲ್ ಹುಸೇನ್ಗೆ ಹೃದಯಾಘಾತ ಆಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಾಸಕ ಇಕ್ಬಾಲ್ ಹುಸೇನ್ ದಾಖಲಾಗಿದ್ದಾರೆ. ಹೃದಯಾಘಾತದಿಂದ ಕುಟುಂಬಸ್ಥರು ಆಪ್ತರು ಕಂಗಾಲಾಗಿದ್ದಾರೆ. ವೈದ್ಯರಿಂದ ಶಾಸಕರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡುವಂತ ಸಾಧ್ಯತೆ ಇದೆ. ಅವರ ಪರಮಾಪ್ತ ಶಾಸಕರ ಗುಂಪಿನ ಪ್ರಮುಖ ಶಾಸಕ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಆಸ್ಪತ್ರೆಯತ್ತ ಶಾಸಕರ ಆಪ್ತರು ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ನೋಡಿರ್ತೀರಾ, ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂತ ಶಾಸಕ ಇಕ್ಬಾಲ್ ಹುಸೇನ್ ಅವರು ದಿಢೀರಂತ ಹೃದಯಾಘಾತ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರನ್ನ ದಾಖಲು ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ಕೊಡಲಿದ್ದಾರೆ. ವೈದೇಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಮೊದಲ ಬಾರಿಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಸಾಕಷ್ಟು ಬಾರಿ ಸೌಂಡ್ ಮಾಡ್ತಾ ಇದ್ರು. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಬಾಲ್ ಹುಸೇನ್ ಹೃದಯಾಘಾತ ಆಗಿದೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅವರ ಬೆಂಬಲಿಗರೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ನೋಡ್ಲಿಕ್ಕೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಕ್ಬಾಲ್ ಹುಸೇನ್ ಅವರಿಗೆ ಹೃದಯಾಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಹೇಗಿದ್ದಾರೆ ಅವರು? ಪೃಥ್ವಿರಾಜ್, ಸದ್ಯಕ್ಕೆ ರಾಮನಗರ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಆರಾಮಾಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ರಾತ್ರಿ ಹೃದಯಾಘಾತ ಆಗಿತ್ತು. ಅದಾದ ಬಳಿಕವಾಗಿ ತಕ್ಷಣವೇ ಅವರ ಆಪ್ತ ಸಿಬ್ಬಂದಿಗಳು ಈಗ ವಿಠಲ್ ಮಲ್ಯ ರಸ್ತೆಯಲ್ಲಿರ್ತಕ್ಕಂಥ ವಿಠಲ್ ಮಲ್ಯ ಆಸ್ಪತ್ರೆಗೆ ಈಗಾಗಲೇ ದಾಖಲನ್ನು ಮಾಡಿದ್ದಾರೆ. ದಾಖಲು ಮಾಡಿದ ಬಳಿಕವಾಗಿ ಈಗಾಗಲೇ ತಕ್ಷಣಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಅವರಿಗೆ ಸ್ಟಂಟ್ ಅನ್ನು ಹಾಕಿರುವಂಥದ್ದು. ಸ್ಟಂಟ್ ಹಾಕಿದ ಬಳಿಕವಾಗಿ ಈಗ ಚೆನ್ನಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಆಸ್ಪತ್ರೆಗೆ ತೆರಳೋದ್ರ ಮುಖಾಂತರವಾಗಿ ಅವರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು ರಾಮನಗರ ಭಾಗದ ಕಾಂಗ್ರೆಸ್ ಶಾಸಕರು, ಜೊತೆಗೆ ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರು ಅಂತ ಹೇಳಬಹುದು. ಕೂಡ ಮಾತಾಡ್ತಾ ಇದ್ರು. ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಕೇವಲವಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋದಲ್ಲದೆ ಪ್ರಮುಖವಾಗಿ ರಾಮನಗರ ಕ್ಷೇತ್ರದಲ್ಲಿ ಜನರಿಗೆ ಅಂದ್ರೆ ಕೆಲಸವನ್ನು ಮಾಡುವಂತ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇನ್ನೇ ದಿನ ಎಲ್ಲೊಂದ್ ಕಡೆ ತನ್ನ ದಿನಚರಿಯನ್ನು ಮುಗಿಸ್ಕೊಂಡು ರಾಮನಗರದಿಂದ ಸೀದಾ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲೊಂದ್ ಕಡೆ ತಕ್ಷಣವೇ ಹೃದಯಾಘಾತ ಆದಂತ ಸಂದರ್ಭದಲ್ಲಿ ಕೂಡಲೇ ಅವರ ಆಪ್ತ ಸಿಬ್ಬಂದಿಗಳು ಮತ್ತೆ ಕುಟುಂಬಸ್ಥರು ಎಚ್ಚೆತ್ತುಕೊಂಡು ಅವ್ರನ್ನ ಕರೆದುಕೊಂಡು ಹೋಗಿ ಈಗ ಆಸ್ಪತ್ರೆಗೆ ದಾಖಲನ್ನ ಮಾಡಿದ್ರೆ. ಆಸ್ಪತ್ರೆಯಲ್ಲೂ ಕೂಡ ಎಲ್ಲೊಂದ್ ಕಡೆ ಅವ್ರನ್ನ ಸ್ಟಂಟ್ ಅನ್ನ ಹಾಕ್ಬೇಕು ಅನ್ನೋ ನಿಟ್ಟಲ್ಲಿ ವೈದ್ಯರು ಸಲಹೆ ಕೊಟ್ಟ ಸಂದರ್ಭದಲ್ಲಿ ತಕ್ಷಣವೇ ಈಗ ಸ್ಟಂಟ್ ಹಾಕದ ಬಳಿಕವಾಗಿ ಈಗ ಅವರ ಆರೋಗ್ಯ ಚೆನ್ನಾಗಿದೆ ಅನ್ನುವಂಥದ್ದು. ಇನ್ನು 2-3 ದಿನಗಳ ಬಳಿಕವಾಗಿ ಅವರು ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ತೆಗೆದುಕೊಂಡು ವಿಶ್ರಾಂತಿಯನ್ನ ತೆಗೆದುಕೊಂಡು ಅದಾದ ಬಳಿಕವಾಗಿ 3-4 ದಿನಗಳಲ್ಲಿ ಅವರು ಮತ್ತೆ ಮನೆಗೆ ಮರಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಮಾಹಿತಿಯನ್ನು ತಿಳಿದಿರುವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಸದಾಶಿವನಗರ ತಮ್ಮ ನಿವಾಸದಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಠಲ್ ಮಲ್ಯ ಆಸ್ಪತ್ರೆಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ತಮ್ಮ ಆಪ್ತ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರ ಆರೋಗ್ಯ ವಿಚಾರಣೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಕೃಷ್ಣ, ರಾಮನಗರದಲ್ಲಿದ್ರ ಅಥವಾ ಬೆಂಗಳೂರಿನಲ್ಲೇ ಇದ್ದಂತ ಸಂದರ್ಭದಲ್ಲಿ ಆಗಿದ್ದ, ಯಾರವ್ರನ್ನ ಸೇರಿಸಿದ್ದು, ಅವರೇ ಬಂದಿದ್ದ, ಇದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ? ರಾತ್ರಿ ಅಂದ್ರೆ ಎಷ್ಟೊತ್ತಿಗೆ ಆಗಿದ್ದಂತೆ? ಪೃಥ್ವಿರಾಜ್, ಸದ್ಯಕ್ಕೆ ಅವರು ನಿನ್ನೆ ದಿನ ಭಾನುವಾರ ಎಲ್ಲ ಒಂದ್ ಕಡೆ ರಾಮನಗರಕ್ಕೆ ಹೋಗಿದ್ರು ಅನ್ನೋದು. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಕಾರ್ಯಕರ್ತರು ಕೂಡ ತಮ್ಮ ಮನೆ ಬಂದಿದ್ರು. ಅವ್ರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವರ ಕೆಲಸವನ್ನು ಕೂಡ ಮಾಡ್ಕೊಟ್ಟಿದ್ರು ಅನ್ನೋದು. ಅದಾದ ಬಳಿಕವಾಗಿ ಎಲ್ಲ ಒಂದ್ ಕಡೆಗೆ ರಾಮನಗರಕ್ಕೆ ಹೋಗಿ ಆ ಕ್ಷೇತ್ರದ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಊಟ ಮಾಡಿ ರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವಾಗ ಎಲ್ಲ ಒಂದ್ ಕಡೆ ಹೃದಯಾಘಾತ ಆಗಿತ್ತು ಅನ್ನೋದು. ಹೃದಯಾಘಾತ ಆದ ಬಳಿಕವಾಗಿ ತಕ್ಷಣವೇ ಅವರ ಮನೆಯ ಸಿಬ್ಬಂದಿಗಳಾಗಿರ್ಬೋದು ಮತ್ತೊಂದ್ ಕಡೆ ಅವರ ಕುಟುಂಬಸ್ಥರು ಸೇರ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿದು ಹತ್ತಿರದ ಆಸ್ಪತ್ರೆಗೆ ಅಂದ್ರೆ ಮಲ್ಯ ಅಥವಾ ಬೇರೆ ವೈದ್ಯ ಆಸ್ಪತ್ರೆಗೆ ಕೂಡ ದಾಖಲನ್ನ ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆಯನ್ನು ಪಡೆದು ಅದಾದ ಬಳಿಕವಾಗಿ ಈಗ ವಿಠಲ್ ಮಲ್ಯ ಆಸ್ಪತ್ರೆಗೆ ದಾಖಲನ್ನ ಮಾಡಿ ಇಲ್ಲ ಒಂದ್ ಕಡೆ ಈಗ ಚಿಕಿತ್ಸೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಸ್ಟಂಟ್ ಅನ್ನ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂಥದ್ದು ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಸ್ಟಂಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಎಲ್ಲ ಒಂದ್ ಕಡೆಗೆ ಇಕ್ಬಾಲ್ ಹುಸೇನ್ ಅವರು ಆರೋಗ್ಯವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಆಸ್ಪತ್ರೆ ಮೂಲಗಳಿಂದ ಗೊತ್ತಾಗ್ತಿರುವಂತದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಖ್ಯಮಂತ್ರಿ
ಮುಂದೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಹೊರಗಡೆ ಬರುವಂತದ್ದು. ಸದ್ಯಕ್ಕೆ ಇಕ್ಬಾಲ್ ಹುಸೇನ್ ಅವರು ಈಗ ಸ್ಟಂಟ್ ಅನ್ನ ಹಾಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಚೆನ್ನಾಗಿದ್ದಾರೆ ಅನ್ನುವಂಥದ್ದು ಈಗ ವೈದ್ಯರು ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.